ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಮಹಾಲಕ್ಷ್ಮೀಪುರಂನಲ್ಲಿ ಬೃಹತ್ ಜಾಗೃತಿ ವಾಕಥಾನ್ ಕರ್ನಾಟಕ ಗ್ಯಾಸ್ಟ್ರೋ ಸೆಂಟರ್ ಹಾಗೂ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಜಿಲ್ಲೆ 317 ಸಹಯೋಗದಲ್ಲಿ ಕಾರ್ಯಕ್ರಮ ಸಾರ್ವಜನಿಕರಿಗೆ ಉಚಿತವಾಗಿ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣಾ ಶಿಬಿರ ಮುಖ್ಯ ಅತಿಥಿಗಳಾಗಿ ಲಯನ್ಸ್ ಕ್ಲಬ್ ಗವರ್ನರ್ ಲಯನ್ ಕೆ ಈಶ್ವರನ್, ಉಪ ಗವರ್ನರ್ಗಳಾದ ಶಶಿಧರ್ ಗಂಜಿಗಟ್ಟಿ, ಡಿಎಸ್ ರಾಜನ್ ಭಾಗಿ, ಹಿರಿಯ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಉಮೇಶ್ ಜಾಲಿಹಾಳ್ ಉಪಸ್ಥಿತಿ. ಎಲ್ಸಿಬಿ ಮೆಗಾಸಿಟಿ ವತಿಯಿಂದ ಲಯನ್ ಡಿಕೆ ಕೇಶವ ಶೆಟ್ಟಿ ಅವರ ಪ್ರಾಯೋಜಕತ್ವದಲ್ಲಿ ಸ್ಪರ್ಧಿಗಳಿಗೆ ನೀರು, ಬಿಸ್ಕೆಟ್ ವಿತರಣೆ. ಕ್ಲಬ್ನ 100 ಸದಸ್ಯರಿಂದ ವಾಕಥಾನ್ನಲ್ಲಿ ಸಕ್ರಿಯ ಭಾಗಿ. ಸೆಂಟರ್, ಲಯನ್ಸ್, ಇತರ ನರ್ಸಿಂಗ್ ಕಾಲೇಜ್ ಎಲ್ಲರೂ ಒಟ್ಟಿಗೆ ಸೇರಿ ಸಾರ್ವಜನಿಕರು, ಜನಪ್ರತಿನಿಧಿಗಳು, ಸರ್ಕಾರ ಏನೊಂದು ವರ್ಲ್ಡ್ ಹೆಪಟೈಟಿಸ್ ಡೇ ಜಾಗೃತಿಯನ್ನು ಮೂಡಿಸುವಂಥದ್ದು, ವರ್ಲ್ಡ್ ಹೆಪಟೈಟಿಸ್ ಡೇಯನ್ನು ಆಚರಣೆ ಮಾಡ್ತಿರುವಂಥದ್ದು, ಯಾವ ರೀತಿ ಹೆಪಟೈಟಿಸ್ನ ತಡೆಗಟ್ಟಬೇಕು ಅನ್ನುವಂಥ ಜಾಗೃತಿಯನ್ನು ಮೂಡಿಸೋದು ಬಹಳ ಮುಖ್ಯವಾಗಿದೆ. ಈ ದಿಕ್ಕಲ್ಲಿ ಒಂದು ಸೈಲೆಂಟ್ ಕಿಲ್ಲರ್ ಆಗಿದೆ ಹೆಪಟೈಟಿಸ್. ಇದರ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸಲಿಕ್ಕೆ ಇವತ್ತು ನಮ್ಮ ಡಾಕ್ಟರ್ ಉಮೇಶ್ ಜಾಲಿಹಾಳ್ ಅವ್ರ ಇಡೀ ತಂಡ ಸಮಾಜದಲ್ಲಿ ಇವತ್ತೇನು ವಾಕಥಾನ್ ಮೂಲಕ, ಸ್ಕ್ರೀನಿಂಗ್ ಮಾಡೋ ಮೂಲಕ ಈ ಎಲ್ಲ ಹಲವಾರು ರೀತಿ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಈ ಪ್ರಯತ್ನ ಯಶಸ್ವಿ ಆಗಬೇಕು, ಜನರ ಜೀವನ ರಕ್ಷಣೆ ಮಾಡಬೇಕು. ಎಂಥ ಮಾರಕವಾದಂಥ ಕಾಯಿಲೆ ಹೆಪಟೈಟಿಸ್ ಅನ್ನುವಂಥದ್ದು ತುಂಬ ಜನಕ್ಕೆ ಗೊತ್ತಿಲ್ಲ. ಅದನ್ನು ತಿಳುವಳಿಕೆ, ಯಾವ ರೀತಿ ತಡೆಗಟ್ಬೋದು, ಯಾವ ರೀತಿ ನಿರ್ವಹಣೆಯನ್ನು ಮಾಡ್ಬೋದು, ಯಾವ ರೀತಿ ಅದನ್ನು ಎಲಿಮಿನೇಟ್ ಮಾಡಬೇಕು ಅನ್ನೋಂಥ ವಿಚಾರದಲ್ಲಿ ಇವತ್ತಿನ ಈ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥದ್ದಾಗಿದೆ. ಯಶಸ್ವಿ ಆಗಲಿ ಮತ್ತು ಎಲ್ಲರೂ ಇದರ ಬಗ್ಗೆ ಗಮನ ವಹಿಸಬೇಕು. ಹಾಗಾಗಿ ಇವತ್ತು ಜನರ ಗಮನವನ್ನು ಸೆಳೀಲಿಕ್ಕೆ ನಡಿಗೆಯನ್ನು ಮಾಡುವಂಥದ್ದಾಗ್ತಿದೆ. ಹಾಗಾಗಿ ವರ್ಲ್ಡ್ ಹೆಪಟೈಟಿಸ್ ಡೇಯನ್ನು ಆಚರಣೆಯನ್ನು ಮಾಡ್ತಿರುವಂಥ ಈ ದಿನ ಇಡೀ ಸಮಾಜ ಎಚ್ಚೆತ್ತುಕೊಂಡು ಇದರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋಂಥದ್ದು ನನ್ನ ಒಂದು ಮಾತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಉಚಿತವಾಗಿ ಸ್ಕ್ರೀನಿಂಗ್ ಮಾಡ್ತಾಯಿದ್ದಾರೆ ಸರ್, ಉಚಿತವಾಗಿ ಮಾಡ್ತಾಯಿದ್ದಾರೆ. ಭಾಳ ಮುಖ್ಯವಾಗಿ ಸ್ಕ್ರೀನಿಂಗ್ ಒಂದು ಹೆಪಟೈಟಿಸ್ ಟೆಸ್ಟನ್ನು ಇವತ್ತೇನು ಲ್ಯಾಬ್ ಟೆಸ್ಟ್ ಮಾಡ್ತಿರುವಂಥದ್ದು, ಬಿ ಸಿ ಎಲ್ಲವೂ ಹೆಪಟೈಟಿಸ್ ಲಸಿಕೆ ಹಾಕುವಂಥದ್ದು ಅಥವಾ ಸ್ಕ್ಯಾನ್ ಮಾಡುವಂಥದ್ದು, ಇವೆಲ್ಲವೂ ಮಾಡೋ ಮೂಲಕ ಇದೇನು ಸೈಲೆಂಟ್ ಆಗಿರ್ತದೆ, ಎಷ್ಟೋ ಸಲ ಸಿಂಪ್ಟಮ್ಸೇ ಇರೋಲ್ಲ. ಹಾಗಾಗಿ ಸ್ಕ್ರೀನಿಂಗ್ ಮಾಡೋದು ಭಾಳ ಅವಶ್ಯಕತೆ ಇದೆ. ಇದನ್ನು ಅರ್ಥ ಮಾಡಿಕೊಂಡು ಭಾಳ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸ್ತಿರುವಂಥವ್ರು ಡಾಕ್ಟರ್ ಉಮೇಶ್ ಜಾಲಿಹಾಳ್ ಅವರು, ಇಡೀ ತಂಡ, ಲಯನ್ಸ್ ಕ್ಲಬ್ ಅವರು, ಇತರ ನರ್ಸಿಂಗ್ ಕಾಲೇಜ್ ಎಲ್ಲ ಸಂಸ್ಥೆಗಳು ಒಟ್ಟುಗೂಡಿ ಒಂದು ಉದ್ದೇಶ, ಹೆಪಟೈಟಿಸನ್ನು ತಡೆಗಟ್ಟಬೇಕು ಅನ್ನೋಂಥದ್ದೇ ಮೂಲ ಉದ್ದೇಶ. Have assembled here in front of Karnataka Gastro Center to observe and celebrate World Hepatitis Day on 28th July. We all know that hepatitis B and C have become a big menace and causing a lot of liver problems in the community. And there's an urgent need to create awareness among the public so that we can prevent, diagnose and treat hepatitis in the community at the earliest. We all know that hepatitis many times acts as a silent killer. Many times symptoms are missing, so people are misled that they are normal, they are not having any liver disease, till they are struck by the advanced liver problems such as cirrhosis, portal hypertension or liver cancers, ultimately leading to death. So I think we need to create awareness amongst the public so that we can take certain preventive measures. We all know that hepatitis B is spread by mother to child during childbirth. It can spread from one person to another if they are infected with hepatitis B and C during hair cutting, and if they use any infected needles in the hospital setting or outside the hospital setting, especially the drug addicts, and if they don't take certain precautions during many other measures like the hospital procedures or during intercourse, they have to be careful. They have to take care of safe sex, otherwise it can be transmitted from one person to another.